ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್. ಮಗ, ನಮ್ಮ ಟೀಮ್ ಇಂಡಿಯಾದು ಸ್ಕೆಡ್ಯೂಲು 2024ಗೆ ಯಾವ ತರ ಇದೆ, ಯಾವ ಟೀಮ್ ಮೇಲೆ ಆಡ್ತಿದ್ರೆ ನಮ್ಮ ಇಂಡಿಯಾ, ಯಾರ್ಯಾರು ಟೋರ್ ಮಾಡಿದ್ರೆ ನಮಗೆ, ನಾವು ಯಾರ್ಯಾರ ಮೇಲೆ ಟೋರ್ ಮಾಡ್ತಿದ್ದೀವಿ ಅನ್ನೋದೆಲ್ಲ ಡೀಟೇಲ್ ಆಗಿ ನೋಡೋಣ. ಅದಕ್ಕಿಂತ ಮುಂಚೆ ಚಾನಲ್ಗೆ ಸಬ್ಸ್ಕ್ರೈಬ್ ಹಾಕೊಂಡಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಹಾಕೊಂಡು ಬೆಲ್ ಐಕಾನ್ ಕ್ಲಿಕ್ ಮಾಡೋದನ್ನ ಮಾತ್ರ ಮರಿಲೇಬೇಡಿ. ಅಕ್ರಾಸ್ ಆಲ್ ಫಾರ್ಮ್ಯಾಟ್ಸ್ ನಮ್ಮ ಟೀಮ್ ಇಂಡಿಯಾ ಎಷ್ಟೆಷ್ಟು ಮ್ಯಾಚ್ಗಳನ್ನ ಆಡ್ತಾರೆ, ODI ಎಷ್ಟು ಆಡ್ತಾರೆ, T20 ಎಷ್ಟು ಆಡ್ತಾರೆ, ಜೊತೆಗೆ ಟೆಸ್ಟ್ ಅಲ್ಲಿ ಆಡ್ತಾರೆ, ಎಷ್ಟು ಆಡ್ತಾರೆ ಎಲ್ಲ ಡೀಟೇಲ್ ಆಗಿ ನೋಡೋಣ. ಸೊ ಓಕೆ, ಬಂದ್ಬಿಡೋಣ ಇವಾಗ ಮ್ಯಾಟ್ರಿಗೆ. ಈ ಜನವರಿಲಿ ಆಗ್ತಿರುವಂಥದ್ದು ಸೀರೀಸ್ ಗೊತ್ತಿರೋದು ನಿಮಗೆ. ಸೌತ್ ಆಫ್ರಿಕಾ ವರ್ಸಸ್ ಇಂಡಿಯಾ ಟೆಸ್ಟ್ ಸೀರೀಸ್ ನಡೆದಿದೆ. ಅದರಲ್ಲಿ ಸೆಕೆಂಡ್ ಮ್ಯಾಚು ಈ ಜನವರಿಲಿ ಆಡೋದು. ಸೊ ಜನವರಿಯಿಂದ ಲೆಕ್ಕ ತಗೋತು ಅಂದರೆ ಒಂದು ಮ್ಯಾಚು ಟೆಸ್ಟ್ ಸೀರೀಸಲ್ಲಿ ಆಡ್ತಾ ಇದೆ. ಇವತ್ತಿಂದ ಸ್ಟಾರ್ಟ್ ಆಗ್ತಿದೆ ಟೆಸ್ಟ್ ಮ್ಯಾಚು. ಅದಾದ್ಮೇಲೆ T20 ಸೀರೀಸ್ ಇಂಡಿಯಾ ವರ್ಸಸ್ ಅಫ್ಘಾನಿಸ್ತಾನ್ ಸೀರೀಸು. ಅಫ್ಘಾನಿಸ್ತಾನ್ ಇಂಡಿಯಾಗೆ ಟೋರ್ ಮಾಡ್ತಾರೆ. 3 ಮ್ಯಾಚ್ T20 ಸೀರೀಸ್ಗೋಸ್ಕರ 11ನೇ ತಾರೀಕಿಂದ ಸ್ಟಾರ್ಟ್ ಆಗ್ತಿದೆ ಇದೇ ಜನವರಿಲಿ. ಸೊ ಜನವರಿ ಎಂಡಲ್ಲಿ ಸ್ಟಾರ್ಟ್ ಆಗ್ತಿದೆ. ಜನವರಿ ಎಂಡಿಂದ ದೊಡ್ಡ ಸೀರೀಸ್ ಇದು. ಜನವರಿ ಎಂಡಿಂದ ಮಾರ್ಚ್ IPL ಸ್ಟಾರ್ಟ್ ಆಗೋವರೆಗೂ ಕೂಡ ನಡೆಯುತ್ತೆ. 5 ಮ್ಯಾಚ್ ಟೆಸ್ಟ್ ಸೀರೀಸು. ಅದು ಇಂಗ್ಲೆಂಡ್ ವಿರುದ್ಧ ಇಂಡಿಯಾಗೆ ಟೋರ್ ಮಾಡಿದರೆ ಇಂಗ್ಲೆಂಡ್ ಅವರು. ಸೊ ಈ ಸೀರೀಸ್ ಆದಮೇಲೆ IPL ಸ್ಟಾರ್ಟ್ ಆಗುತ್ತೆ. ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಮಾರ್ಚ್ ಎಂಡಿಂದ ಮೇ ಎಂಡ್ವರೆಗೂ IPL ಇರುತ್ತೆ, 2.5 ತಿಂಗಳ ಕಾಲ. ಸೊ ಅದಾದಮೇಲೆ ಒಬ್ವಿಯಸ್ಲಿ T20 ವರ್ಲ್ಡ್ ಕಪ್ ಸ್ಟಾರ್ಟ್ ಆಗುತ್ತೆ. ಜೂನ್ ಫುಲ್ಲು T20 ವರ್ಲ್ಡ್ ಕಪ್ ಇರುತ್ತೆ. ಇಲ್ಲಿ ಮ್ಯಾಕ್ಸಿಮಮ್ ಅಂತಂದ್ರೂ ನಮ್ಮ ಇಂಡಿಯಾಗೆ ಮ್ಯಾಕ್ಸಿಮಮ್ ಅಲ್ಲ, ಮಿನಿಮಮ್ ಅಂತಂದ್ರೂ ಕೂಡ ನಮ್ಮ ಇಂಡಿಯಾಗೆ 4 ಮ್ಯಾಚ್ ಸಿಗುತ್ತೆ. ಅದಾದಮೇಲೆ ಸೆಮಿಫೈನಲ್ ಅದು ಇದು ಅಂತೆಲ್ಲ ಗೊತ್ತಿದೆ ನಿಮಗೆ. ಸೊ ಅದು ಕೆಪಾಸಿಟಿ ಮೇಲೆ ಡಿಪೆಂಡೆಂಟ್ ಆಗಿರುತ್ತೆ. ಜೂನ್ ಫುಲ್ಲು T20 ವರ್ಲ್ಡ್ ಕಪ್ ನಡೀತು ಅಂದರೆ ಜುಲೈಯಲ್ಲಿ ನಡೆಯುತ್ತೆ. ಇಂಡಿಯಾ ಟೂರ್ ಆಫ್ ಶ್ರೀಲಂಕಾ ಫಿಕ್ಸ್ ಆಗಿದೆ. ಇದರಲ್ಲಿ 3 T20 ಮ್ಯಾಚ್, 3 ODI ಮ್ಯಾಚ್ ನಮ್ಮ ಟೀಮ್ ಇಂಡಿಯಾ ಆಡ್ತಾ ಇದೆ. ಎಂಟೈರ್ ಕ್ಯಾಲೆಂಡರ್ ಇಯರ್ಲೇ 3 ODI ಮ್ಯಾಚ್ಗಳು ಇರೋವಂಥದ್ದು ನಮ್ಮ ಟೀಮ್ ಇಂಡಿಯಾಗೆ ಅಷ್ಟೇ ಫಿಕ್ಸ್ ಆಗಿರುವಂಥದ್ದು. ಒಂದು ಕ್ಯಾಲೆಂಡರಲ್ಲಿ 3 ODI ಮ್ಯಾಚ್ಗಳನ್ನ ಆಡ್ತು ಅಂದರೆ ಆಬ್ವಿಯಸ್ಲಿ ಇವಾಗ ರ್ಯಾಂಕಿಂಗಲ್ಲಿ ಮೇಲ್ಗಡೆ ಬಂದಿರುವಂಥ ಪ್ಲೇಯರ್ಸ್ಗಳು ಇಂಡಿವಿಜುವಲ್ ಪ್ಲೇಯರ್ ರ್ಯಾಂಕಿಂಗಲ್ಲಿ ಲಾಸ್ಟ್ ಇಯರ್ ಸಿಕ್ಕಾಪಟ್ಟೆ ODI ಮ್ಯಾಚ್ಗಳನ್ನ ಆಡಿದ್ವಲ್ಲ, ಅದಕ್ಕೋಸ್ಕರ ಮೇಲ್ ಬಂದಿದ್ವಿ. ಸೊ ಈ ಥರ 3 ODI ಮ್ಯಾಚ್ನ ಆಡ್ತು ಅಂತಂದರೆ ಇಂಡಿಯಾನು ಕೂಡ ರ್ಯಾಂಕಿಂಗಲ್ಲಿ ಕಮ್ಮಿ ಆಗ್ತಾ ಹೋಗುತ್ತೆ. ಇದೇ ಥರನೇ ಆಗಿದ್ದು ನಮಗೆ 2022 ಅರೌಂಡ್ ಜಾಸ್ತಿ ನಾವು ಆಡಿರಲಿಲ್ಲ. 21-22 ಅಲ್ಲಿ T20 ಮ್ಯಾಚಸ್ಗಳನ್ನೇ ಬೇಜಾನ್ ಆಡಿದ್ವಿ. ಅವಾಗ ಕೆಳಗಡೆ ಹೋಗಿದ್ವಿ. ಸೊ ಮತ್ತೆ ಮೇಲ್ಗಡೆ ಬಂದಿದ್ವಿ 23 ಅಲ್ಲಿ. ಮತ್ತೆ ಇವಾಗ ಕೆಳಗಡೆ ಹೋಗ್ತೀವಿ. ಆ ಥರ 3 ಮ್ಯಾಚ್ ಅಂತ ಆಡ್ತಾನೆ. ಇಂಡಿವಿಜುವಲ್ ಪ್ಲೇಯರ್ ರ್ಯಾಂಕಿಂಗು ಜೊತೆಗೆ ಟೀಮ್ ರ್ಯಾಂಕಿಂಗ್ ಕೂಡ ಒಬ್ವಿಯಸ್ಲಿ ಕೆಳಗೆ ಹೋಗುತ್ತೆ. ಮಧ್ಯದಲ್ಲಿ ಗೊತ್ತಿಲ್ಲ, ಆಗಸ್ಟ್ ತಿಂಗಳು ಒಂಥರ ಲಾಬಿ ಬಿಟ್ಟಿದ್ದಾರೆ. ಆಗಸ್ಟ್ ತಿಂಗಳು ಒಂಥರ ಎಲ್ಲರೂ ಪ್ಲೇಯರ್ಸ್ಗಳ ರಶ್ ಕೊಡೋ ಥರ ಇಟ್ಟಿದ್ದಾರೆ ಅಂತ ಕಾಣಿಸುತ್ತೆ. ಈ ವರ್ಷ ಕೂಡ ಇನ್ಫ್ಯಾಕ್ಟ್ 1 ತಿಂಗಳು ರೆಸ್ಟ್ ಇತ್ತು. ಜುಲೈ ತಿಂಗಳಲ್ಲಿ ಕಂಪ್ಲೀಟ್ಲಿ ಯಾವುದು ಕೂಡ ಮ್ಯಾಚಸ್ ಇರಲಿಲ್ಲ, ಆ ಥರ ರೆಸ್ಟ್ ಕೊಟ್ಬಿಟ್ಟಿದ್ರು. ಆಗಸ್ಟ್ ತಿಂಗಳು ಒಂಥರ ವೇಕೆಂಟ್ ಆಗಿದೆ. ಅದರಲ್ಲಿ ಯಾವ್ದಾದ್ರು ಸೀರೀಸ್ ಇಡಬಹುದು. ಅದೊಂಥರ ಲಾಬಿ ಥರ ಉಳ್ಕೊಂಡಿದೆ. ಕಾದ್ ನೋಡಬೇಕು ಅಷ್ಟೇ ಯಾವ್ದಾದ್ರು ಸೀರೀಸ್ ಫಿಟ್ ಆಗುತ್ತಾ ಅಲ್ಲಿ ಅಂತ. ಜುಲೈ ಆದಮೇಲೆ ಸೆಪ್ಟೆಂಬರಲ್ಲಿ ಸ್ಟಾರ್ಟ್ ಆಗುತ್ತೆ. ಸೆಪ್ಟೆಂಬರ್ ಟು ಅಕ್ಟೋಬರ್ ನಡೀತಾ ಇದೆ. 2 ಮ್ಯಾಚ್ ಟೆಸ್ಟ್ ಸೀರೀಸು ಜೊತೆಗೆ 3 ಮ್ಯಾಚ್ T20 ಸೀರೀಸು. ಬಾಂಗ್ಲಾದೇಶ ಟೂರ್ ಮಾಡಿದೆ ನಮ್ಮ ಇಂಡಿಯಾಗೆ. ಸೊ ಇದೇನಂತ ಹೆವಿ ಸೀರೀಸ್ ಏನಲ್ಲ. ಓಕೆ, ಇಂಡಿಯಾ ಡಾಮಿನೇಟ್ ಮಾಡುತ್ತೆ ಅಂತ ಗೊತ್ತು ಈ ಸೀರೀಸಲ್ಲಿ. ಅದಾದಮೇಲೆ ನ್ಯೂಜಿಲ್ಯಾಂಡ್ ಅವರು ಇಂಡಿಯಾಗೆ ಟೂರ್ ಮಾಡಿದ್ರೆ ಅಕ್ಟೋಬರ್ ಮತ್ತು ನವಂಬರಲ್ಲಿ 3 ಮ್ಯಾಚ್ ಟೆಸ್ಟ್ ಸೀರೀಸ್ಗೆ. ಅಂದರೆ ಅಕ್ಟೋಬರ್ ಎಂಡು ಜೊತೆಗೆ ನವಂಬರ್ ಸ್ಟಾರ್ಟಿಂಗಲ್ಲಿ ಇರುತ್ತೆ ಅಂತ ಅನ್ಕೊಳ್ಳಿ. ನವಂಬರ್ ಮಿಡ್, ಅಕ್ಟೋಬರ್ ಮಿಡ್ ಅಲ್ಲಿ ಸ್ಟಾರ್ಟ್ ಆಗುತ್ತೆ ಇದು. ನವಂಬರ್ ಮಿಡ್ ಇಂದ ಡಿಸೆಂಬರ್ ವರೆಗೂ ನಡೆಯುತ್ತೆ. 4 ಮ್ಯಾಚ್ ಬಾರ್ಡರ್ ಗವಾಸ್ಕರ್ ಟ್ರೋಫಿ ಇಂಡಿಯಾ ಟೂರ್ ಮಾಡಿದ್ರೆ ಮತ್ತೆ ಆಸ್ಟ್ರೇಲಿಯಾಗೆ. ಸೊ ಇದು ಸಿಕ್ಕಾಪಟ್ಟೆ ಕುತೂಹಲಕರವಾಗಿರುತ್ತೆ ಈ ಒಂದು ಸೀರೀಸು. ಸೊ ಟೋಟಲ್ ಆಗಿ 15 ಟೆಸ್ಟ್ ಮ್ಯಾಚ್ ನ ಈ ಕ್ಯಾಲೆಂಡರ್ ಇಯರ್ ಆಡ್ತಾ ಇದ್ದಾರೆ. ಸೊ ಟೋಟಲ್ ಆಗಿ ಕ್ಯಾಲೆಂಡರ್ ಇಯರ್ ಎಂಡ್ ಆಗೋ ಅಷ್ಟರಲ್ಲಿ 16 ಟೆಸ್ಟ್ ಮ್ಯಾಚ್ ನ ಆಡ್ದಂಗೆ ಆಗುತ್ತೆ, ಇನ್ಕ್ಲೂಡಿಂಗ್ ಲಾಸ್ಟ್ ಮ್ಯಾಚ್ ನ ತಗೊಂಡು ನೋಡ್ತು ಅಂತ ಅಂದ್ರೆ. ಸೊ ಈ ಸೈಕಲ್ ಸ್ಟಾರ್ಟ್ ಆಗಿರೋದ್ರೆ ಸಿಕ್ಕಾಪಟ್ಟೆ ಟೆಸ್ಟ್ ಮ್ಯಾಚ್ಗಳಂತೂ ಎಲ್ಲಾ ಟೀಮ್ಗಳಂತೂ ಈ ಕ್ಯಾಲೆಂಡರ್ ಇಯರ್ಲಿ ಇಟ್ಕೊಂಡಿದ್ದಾರೆ. ನೆಕ್ಸ್ಟ್ ಕ್ಯಾಲೆಂಡರ್ ಇಯರ್ಲಿ ಸ್ವಲ್ಪ ಕಮ್ಮಿ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ. ಸೊ ಓಕೆ, T20ಗೆ ಬಂತು ಅಂತಂದ್ರೆ ಅರೌಂಡ್ 13 T20s ಆಡ್ತಾ ಇದ್ದಾರೆ. 13ರಿಂದ 14 T20s ಅಥವಾ 15 T20s ಅಂತ ಅನ್ಕೋಬಹುದು. ಅದು ಇಂಡಿಯಾ ಯಾವ ತರ ಆಡುತ್ತೆ ಅನ್ನೋದ್ರ ಮೇಲೆ ಡಿಪೆಂಡ್. ವರ್ಲ್ಡ್ ಕಪ್ ಅಲ್ಲಿ ಟೋಟಲ್ ಆಗಿ 13 T20s ಅಂತೂ ಸಿಗುತ್ತೆ. 3 ODI ಮ್ಯಾಚ್ಗಳಂತೂ ನಿಗದಿ ಆಗಿದೆ ಸದ್ಯದ ಮಟ್ಟಿಗೆ. ಸೊ ಏನೇನಾಗುತ್ತೆ ಅಂತ ಇನ್ನ ಸಾಕು ಗೊತ್ತಿಲ್ಲ. ಮಧ್ಯದಲ್ಲಿ ಆಗಸ್ಟ್ ಒಂದು ಲಾಬಿ ಸಿಕ್ಕಿದೆ. ಅಲ್ಲೇನಾದ್ರು ಫಿಟ್ ಮಾಡ್ತಾರೆ ಯಾವ್ದಾರ ಒಂದು ಸೀರೀಸ್ನ, T20 ಸೀರೀಸ್ನ ಅಥವಾ ODI ಸೀರೀಸ್ನ ಅಂತ ಜಸ್ಟ್ ಕಾದು ನೋಡಬೇಕು ಅಷ್ಟೇನೆ. ಸೊ ನಿಮಗೆ ಏನು ಅನ್ಸುತ್ತೆ ಈ ಒಂದು ಸ್ಕೆಡ್ಯೂಲ್ಗಳನ್ನ ನೋಡ್ತು ಅಂದರೆ? ಮೋರ್ ಆಫ್ ಎ ಟೆಸ್ಟ್ ಸ್ಕೆಡ್ಯೂಲ್ ಆಗಿದೆಯಲ್ಲ. ಟೆಸ್ಟ್ನ ಪ್ರಿಯರಿಗೆ ಇದು ಇಷ್ಟ ಆಗುತ್ತೆ. ಟೆಸ್ಟ್ ಏನು ಗುರು ಟೆಸ್ಟು ಅಂತನವ್ರಿಗೆ ಇದು ಬೇಜಾರಾಗುತ್ತೆ. ಸೊ ಎನಿಯಾವ್ ಆಡಲೇಬೇಕು. ಏನಕ್ಕೆ ಅಂತಂದರೆ ವರ್ಲ್ಡ್ ಟೆಸ್ಟ್ ಚಾಂಪಿಯನ್ಶಿಪ್ ಸೈಕಲ್ಲು ಸ್ಟಾರ್ಟ್ ಆಗಿರೋದ್ರಿಂದ ಈ ಕ್ಯಾಲೆಂಡರ್ ಇಯರು ಸಿಕ್ಕಾಪಟ್ಟೆ ಟೆಸ್ಟ್ ಮ್ಯಾಚ್ಗಳಂತೂ ಖಂಡಿತ ನಾವು ಆಡ್ತೀವಿ. ಅರೌಂಡ್ 21ಅಲ್ಲಿ 22 ಟೆಸ್ಟ್ ಮ್ಯಾಚ್ಗಳನ್ನ ಆಡಿದ್ವಲ್ಲ, ಅದೇ ಥರ ಈ ಕ್ಯಾಲೆಂಡರ್ ಇಯರ್ಲು ಕೂಡ ಆಡಲೇಬೇಕು. ಸೊ ಕಾದ್ ನೋಡೋಣ ಗುರು ಹೆಂಗಿರುತ್ತೆ. ಟೆಸ್ಟ್ ಮ್ಯಾಚ್ಗಳ ಸುರಿಮಳೆ ಅಂತೂ ಬರ್ತಾ ಇದೆ. ಸಿಗೋಣ ಮುಂದಿನ ವಿಡಿಯೋದಲ್ಲಿ ಗಾಯ್ಸ್. ಬಾ.